ರಾಜ್ಯದಲ್ಲಿ ಅತಿ ಹೆಚ್ಚು ಚರ್ಚೆಗೆ ಒಳಪಡುತ್ತಿರುವ ಎರಡು ವಿಚಾರ ಅಂದ್ರೆ ಒಂದು ಈಗಷ್ಟೇ ಗಮನಿಸಿದ ಪಾಕ್ ಪರವಾದ ಘೋಷಣೆ ವಿಚಾರ, ಮತ್ತೊಂದು ವಿಚಾರ ರಾಮೇಶ್ವರಂ ಕೆಫೆಯಲ್ಲಿ ಆದ ಬ್ಲಾಸ್ಟ್ ಪ್ರಕರಣ. ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಸಂಭವಿಸಿದ ಕೆಲವೇ ಗಂಟೆಗಳ ಅಂತರದಲ್ಲಿ ನಮ್ಮ ಅತಿ ದೊಡ್ಡ ತಂಡ ಆ ಸ್ಥಳಕ್ಕೆ ಭೇಟಿ ನೀಡಿತು. ಆ ಸ್ಥಳದಿಂದಲೇ ಗ್ರೌಂಡ್ ರಿಪೋರ್ಟ್ ಅನ್ನ, ಇಂಚಿಂಚು ಮಾಹಿತಿಯನ್ನ ನಿಮ್ಮವರೆಗೂ ತಲುಪಿಸುವ ಪ್ರಯತ್ನವನ್ನ ಈ ಕ್ಷಣದವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಅನೇಕ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್, ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ, ಬ್ಲಾಸ್ಟ್ ಹಿಂದಿರುವ ಬಾಂಬರ್ನ ಸಂಬಂಧಪಟ್ಟಂತೆ ಅನೇಕ ಮಾಹಿತಿಗಳನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದಿಟ್ಟಿದೆ. ಈಗ ಎನ್ಐಎ ಅಧಿಕಾರಿಗಳ ತಂಡ ಈ ಒಂದು ಪ್ರಕರಣದ ತನಿಖೆಗೆ ಮುಂದಾಗಿದ್ದಾರೆ. 3 ಅಧಿಕಾರಿಗಳ ತಂಡವನ್ನ ರಚನೆ ಮಾಡಲಾಗಿದೆ. ಚುರುಕಿನ ತನಿಖೆಗೆ ಮುಂದಾಗಿದ್ದಾರೆ ಅಧಿಕಾರಿಗಳು. ಇವತ್ತು ಕೆಫೆಗೆ ಭೇಟಿ ನೀಡಿದ್ದಾರೆ ಎನ್ಐಎ ತಂಡ. ಸ್ಫೋಟದ ಸ್ಥಳ ಹಾಗೆ ಸಿಸಿ ಕ್ಯಾಮೆರಾವನ್ನ ಪರಿಶೀಲನೆ ನಡೆಸಿದ್ದಾರೆ. ಓವರಾಲ್ ಈ ರಾಮೇಶ್ವರಂ ಕೆಫೆ ತನಿಖೆಗೆ ಸಂಬಂಧಪಟ್ಟಂತೆ ಒಂದು ವರದಿ ನಿಮ್ಮ ಮುಂದೆ. ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಸಂಭವಿಸಿದ ಬಾಂಬ್ ಸ್ಫೋಟ ಪ್ರಕರಣವನ್ನ ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು ಅಧಿಕೃತವಾಗಿ ಕೈಗೆತ್ತಿಕೊಂಡಿದ್ದಾರೆ. ಇಂದು ತನಿಖೆ ಆರಂಭಿಸಿರುವ ಎನ್ಐಎ ಅಧಿಕಾರಿಗಳು ಬೆಂಗಳೂರಿನ ರಾಮೇಶ್ವರಂ ಕೆಫೆಗೆ ಎನ್ಐಎ ಎಸ್ಪಿ ಸೇರಿದಂತೆ 3 ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನು ನೀಡಿದರು. ಸ್ಥಳ ಮಹಜರ್ ನಡೆಸಿ ನಂತರ ಕ್ಯಾಶ್ ಕೌಂಟರ್, ಸ್ಫೋಟ ಸಂಭವಿಸಿದ ಸ್ಥಳ ಹಾಗೂ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲನೆ ನಡೆಸಿದರು. ಆ ಬಳಿಕ ಕೆಫೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಸಿಬ್ಬಂದಿಯಿಂದ ಮಾಹಿತಿಯನ್ನ ಪಡೆದರು. ಇತ ಶಿವಮೊಗ್ಗ ಮತ್ತು ಮಂಗಳೂರಿನ ಬಾಂಬ್ ಬ್ಲಾಸ್ಟ್ಗೂ ಸಂಬಂಧ ಹಿನ್ನೆಲೆ ತಡರಾತ್ರಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ಶಾರೀರಿಕ ವಿಚಾರಣೆಯನ್ನ ಮಾಡಲಾಗಿದೆ. ಸಿಸಿಬಿ ಪೊಲೀಸರು, ಎನ್ಐಎ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಿದ್ದಾರೆ. ಶಿವರಾತ್ರಿಯಂದು ರಾಮೇಶ್ವರಂ ಕೆಫೆ ಓಪನ್ ಮಾಡಲು ಮುಂದಾಗಿದ್ದ ಹೋಟೆಲ್ ಮಾಲೀಕ ರಾಘವೇಂದ್ರ ರಾವ್ಗೆ ಹಿನ್ನಡೆಯಾಗಿದೆ. ಎನ್ಐಎಗೆ ಪ್ರಕರಣ ಹಸ್ತಾಂತರ ಹಿನ್ನೆಲೆ ಕೆಫೆ ತೆರೆಯಲು ಅನುಮತಿ ಸಿಗುವುದು ಬಹುತೇಕ ಅನುಮಾನವಾಗಿದೆ. ರಾಜ್ಯದಲ್ಲಿ ಬ್ಯಾಕ್ ಟು ಬ್ಯಾಕ್ ಒಂದು ರೀತಿ ಆತಂಕ ಹುಟ್ಟಿಸುವಂತಹ ಘಟನೆಗಳು ಸಂಭವಿಸ್ತಾ ಇದೆಯಾ ಅಂತ ಹೇಳಿ ಗಮನಿಸಿದ್ವಿ. ಶಕ್ತಿಸೌಧದ ಆವರಣದಲ್ಲೇನೆ ಪಾಕ್ ಪರವಾದ ಘೋಷಣೆ, ಅದಾಗಿ 3 ದಿನದ ಅಂತರದಲ್ಲಿ ಕುಂದಲಹಳ್ಳಿಯಲ್ಲಿರುವ ರಾಮೇಶ್ವರ ಕೆಫೆಯಲ್ಲಿ ಬ್ಲಾಸ್ಟ್. ಇದೀಗ ಬೆದರಿಕೆಯ ಇಮೇಲ್, ಅದರಲ್ಲೂ ಇತ್ತೀಚೆಗೆ ಶಾಲೆಗಳಿಗೆ ಈ ರೀತಿಯ ಬೆದರಿಕೆಯ ಇಮೇಲ್ಗಳು ಬರ್ತಾ ಇದ್ದದನ್ನ ಗಮನಿಸಿದ್ವಿ. ಈಗ ನೇರಾನೇರವಾಗಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿದಂತೆ ಕಾಂಗ್ರೆಸ್ನ ಅನೇಕರಿಗೆ, ಅದರಲ್ಲೂ ಗೃಹ ಮಂತ್ರಿಗೆ, ಪೊಲೀಸ್ ಕಮಿಷನರ್ಗೆ ಸೇರಿದಂತೆ ಅನೇಕ ಘಟಾನುಘಟಿಗಳಿಗೆ 10786PROGON gmail.com ಒಂದು ಮೇಲನ್ನು ಮಾಡಲಾಗಿದೆ. $2.5 ಮಿಲಿಯನ್ ಕೊಡದೆ ಹೋದರೆ ಸ್ಫೋಟಿಸೋದಾಗಿ ಎಚ್ಚರಿಕೆಯನ್ನ ನೀಡಲಾಗಿದೆ. ಗಮನಿಸ್ತಾ ಇದ್ದೀರಿ, ಮೇಲ್ ಒಂದನ್ನ ಕಳಿಸಲಾಗಿರೋದು. ಲಾರ್ಜ್ ಎಕ್ಸ್ಪ್ಲೋಷನ್ಸ್ ಆನ್ ಬಸ್, ಟ್ರೈನ್, ಟ್ಯಾಕ್ಸೀಸ್, ಟೆಂಪಲ್ಸ್, ಹೋಟೆಲ್, ಪಬ್ಲಿಕ್ ಏರಿಯಾಸ್ ಥ್ರೂಔಟ್ ಕರ್ನಾಟಕ. $2.5 ಮಿಲಿಯನ್ ಅನ್ನ ಕೊಡದೆ ಹೋದ್ರೆ ಸಾರ್ವಜನಿಕರು ಅತಿ ಹೆಚ್ಚಾಗಿ ಸಂಚಾರ ಮಾಡುವಂತಹ ಜಾಗಗಳನ್ನೇ ಗುರಿಯಾಗಿಸಿಕೊಂಡು ಸ್ಫೋಟವನ್ನ ಮಾಡಲಾಗುತ್ತೆ ಅನ್ನೋ ಬೆದರಿಕೆಯ ಇಮೇಲ್ ಅನ್ನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಹಾಗೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈ ರೀತಿಯಾಗಿ ಇಮೇಲ್ ಕಳಿಸಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ಹೌದು, ನನಗೆ ಮೇಲ್ ಬಂದಿರೋದು ನಿಜ, ನೀವು ಕೇಳ್ತಿದ್ದೀರಿ ಅಂದರೆ ಮಾಧ್ಯಮದವ್ರು ಪ್ರಶ್ನೆ ಮಾಡ್ತಿದ್ದೀರಿ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ. ಇಲ್ಲದೆ ಹೋದರೆ ನಾವು ಇದನ್ನು ಬಹಿರಂಗ ಪಡಿಸ್ತಾ ಇರಲಿಲ್ಲ. ಪೊಲೀಸರ ಗಮನಕ್ಕೆ ತರಲಾಗಿದೆ, ಪೊಲೀಸರು ತನಿಖೆ ಕೂಡ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿ ರಿಯಾಕ್ಟ್ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರ ಮಾತು. ಈ ಬೆದರಿಕೆಯ ಮೇಲ್ಗೆ ಸಂಬಂಧಪಟ್ಟಂತೆ ನಿಮ್ಮ ಮುಂದೆ. ಎಸ್, ನಮಗೆ ಮೇಲಲ್ಲಿ ಬಂದಿದೆ, CMಗೂ ಮೇಲಲ್ಲಿ ಬಂದಿದೆ. ಐ ಥಿಂಕ್ ನನ್ನ ಫೋನಲ್ಲಿ ಇದೆ, ಅದೆಲ್ಲ ಇಲ್ಲಿ ಫೋನ್ ಬಂದಿದೆ. ಅದೇನೋ ದುಡ್ಡು ಕೊಡ್ಬೇಕು, ಹೆಸರು ಹಾಕ್ಬಿಟ್ಟೆಲ್ಲ ಮೇಲೆಲ್ಲ ಕಳಿಸಿದ್ದಾರೆ. ನಾವು ಅದನ್ನು ನಮ್ಮ ಪೊಲೀಸ್ ಕಮಿಷನರ್ಗೆ ಕಳಿಸ್ಕೊಟ್ಟಿದ್ದೀವಿ. ಅವರು ಏನೋ ಹಾಕಿದ್ದಾರೆ, ಅದೆಲ್ಲ ಮೇಲೆಲ್ಲ ಹಾಕಿದ್ದಾರೆ. ನಾನು ಪೊಲೀಸ್ ನಿನ್ನೆ ಎಲ್ಲ ಮೊನ್ನೆ ಬಂತು, ಆದ್ಮೇಲೆ ಬಂತು.
ನಾವು ಅದನ್ನು ನಮ್ಮ ಪೊಲೀಸ್ ಕಮಿಷನರ್ಗೆ ಕಾನ್ಫಿಡೆನ್ಷಿಯಲ್ ಕಳಿಸ್ಕೊಟ್ಟು ನೀವು ಕೇಳ್ತಾ ಇದ್ದೀನಿ, ನಾನು ಹೇಳ್ತಾನೆ ಇರ್ತಿಲ್ಲ. ಎಸ್, ನಮಗೆ ಮೇಲಲ್ಲಿ ಬಂದಿದೆ, CMಗೂ ಮೇಲಲ್ಲಿ ಬಂದಿದೆ. ಐ ಥಿಂಕ್ ನನ್ನ ಫೋನಲ್ಲಿ ಇದೆ, ಅದೆಲ್ಲ ಇಲ್ಲಿ ಫೋನ್ ಬಂದಿದೆ. ಅದೇನೋ ದುಡ್ಡು ಕೊಡ್ಬೇಕು ಹೆಸರು ಹಾಕ್ಬಿಟ್ಟೆಲ್ಲ ಮೇಲೆಲ್ಲ ಕಳಿಸಿದ್ದಾರೆ. ನಾವು ಅದನ್ನು ನಮ್ಮ ಪೊಲೀಸ್ ಕಮಿಷನರ್ಗೆ ಕಳಿಸ್ಕೊಟ್ಟಿದ್ದೀವಿ. ಅವರು ಏನೋ ಹಾಕಿದ್ದಾರೆ, ಅದೆಲ್ಲ ಮೇಲೆಲ್ಲ ಹಾಕಿದ್ದಾರೆ. ನಾನು ಪೊಲೀಸ್ ಇವಾಗ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೆ ಗೃಹ ಸಚಿವರು ಹೀಗೆ ಅನೇಕರಿಗೆ ಮೇಲ್ ಕಳಿಸಲಾಗಿರೋದು ಬೆದರಿಕೆ ಒಡ್ಡಿ. ಈಗ ತನಿಖೆ ನಡೆಸ್ತಿದ್ದಾರೆ ಅಂತ ಹೇಳಿ DK ಶಿವಕುಮಾರ್ ಅವರೇ ಹೇಳಿದ್ದಾರೆ. ತನಿಖೆ ಯಾವ ಹಂತದಲ್ಲಿದೆ, ಏನಾದರೂ ಪತ್ತೆ ಆಗಿದೆಯಾ, ಯಾರು ಕಳಿಸಿದ್ದಾರೆ ಮೇಲು, ಏನು ಉದ್ದೇಶ ಇವ್ರದ್ದು ಅನ್ನೋದ್ರ ಬಗ್ಗೆ? ಸ್ಮಿತಾ, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೈಬರ್ ಕ್ರೈಮ್ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಶುರು ಮಾಡಿದ್ದಾರೆ. ಕೆಲವೊಂದು ಕಡೆ ಈ ಹಿಂದೆ ಒಂದಷ್ಟು ಪ್ರಕರಣಗಳನ್ನು ಕೂಡ ನಾವು ಗಮನಿಸಿದ್ದೀವಿ. ಸಾಕಷ್ಟು ಇದೇ ರೀತಿಯಾದಂಥ ಮೇಲ್ಗಳ ಮೂಲಕ ಬಾಂಬ್ ಬೆದರಿಕೆಯನ್ನು ಹಾಕಿದ್ರು. ಜೊತೆಗೆ ಈ ಒಂದು ಪ್ರಕರಣ ಕೂಡ ಅದೇ ಒಂದು ಲಿಸ್ಟಿಗೆ ಸೇರುತ್ತೆ. ಆದರೆ ಈ ಒಂದು ಪ್ರಕರಣ ಇಲ್ಲಿ ವಿಶೇಷತೆ ಅನಿಸ್ಕೊಳ್ಳುತ್ತೆ. ಯಾಕಂದರೆ ಆ ಒಂದು ವ್ಯಕ್ತಿ ಯಾವ ರೀತಿ ಹೈ ನಾಲೆಜ್ ಇರುವಂಥ ವ್ಯಕ್ತಿ ಅಂತ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಯಾಕಂದರೆ ಆತ ಬಳಸಿರುವಂಥ ಲ್ಯಾಂಗ್ವೇಜ್ ಆ ರೀತಿ ಪರ್ಫೆಕ್ಟ್ ಇಂಗ್ಲೀಷನ್ನು ಬಳಸಿದ್ದಾನೆ. ಜೊತೆಗೆ ಎಲ್ಲ ಮೇಲ್ ಐಡಿಗಳನ್ನು ಕೂಡ CM ಆಗಿರ್ಬೋದು, DCM ಮತ್ತು ಪೊಲೀಸ್ ಕಮಿಷನರ್ಗಳಿಗೇನು ಈತ ಟ್ಯಾಗ್ ಮಾಡಿ, ಅಂದರೆ ಅವರ ಮೇಲ್ ಐಡಿಗಳಿಗೆ ಕಳಿಸಿದ್ದಾನೆ. ಎಲ್ಲವನ್ನೂ ಕೂಡ ಈತ ಎಲ್ಲೊಂದು ಕಡೆ ನಾಲೆಜ್ ಇರುವಂಥ ವ್ಯಕ್ತಿ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಜೊತೆಗೆ ಶಾಹಿದ್ ಖಾನ್ ಅಂತ ಹೆಸರಿನಲ್ಲಿರುವಂಥ ಈ ಒಂದು ಮೇಲ್ ಐಡಿ ಈಗ ಸದ್ಯಕ್ಕೆ ಪೊಲೀಸರ ನಿದೆಗಳಿಸಿದೆ. ಅದರಲ್ಲೂ ಕೂಡ ಇತ್ತೀಚಿನ ಡೆವಲಪ್ಮೆಂಟ್ಗಳನ್ನು ನಾವು ಗಮನಿಸ್ಬೋದು. ಒಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ವಿಧಾನಸೌಧದಲ್ಲಿ ಕೂಗ್ತಾರೆ. ಅದಾದಮೇಲೆ ರಾಮೇಶ್ವರಂ ಕೆಫೆಯಲ್ಲಿ ಒಂದು ಬ್ಲಾಸ್ಟ್ ಆಗುತ್ತೆ. ಎಕ್ಸಾಕ್ಟ್ಲಿ ಮೂರು ದಿನದ ಗ್ಯಾಪ್ಗಳಲ್ಲಿ ಈ ಒಂದು ಘಟನೆ ನಡೆದಿರೋದು. ಎಲ್ಲೊಂದು ಕಡೆ ಪೊಲೀಸರಿಗೆ ಬ್ಯಾಕ್ ಟು ಬ್ಯಾಕ್ ಚಾಲೆಂಜ್ಗಳನ್ನು ಹಾಕ್ತಿದ್ದಾರೆ. ಎಲ್ಲೊಂದು ಕಡೆ ಏನೋ ಒಂದು ಮೆಸೇಜ್ ಬರ್ತಿದೆ ಪೊಲೀಸರಿಗೆ, ಏನು ಆಗ್ತಿದೆ ಅನ್ನೋವಂಥದ್ದು ಕೂಡ ಪೊಲೀಸರಿಗೆ ತಲೆ ಕೆಟ್ಟಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇರ ಒಂದು ಚಾಲೆಂಜ್ ಮಾಡಿರುವಂಥ ರೀತಿಯಲ್ಲಿದೆ ಈ ಒಂದು ಮೇಲ್. CM DCM ಎಲ್ಲರಿಗೂ ಕೂಡ, ಗೃಹ ಸಚಿವರಿಗೂ ಕೂಡ ಯಾರು ಏನು ಮಾಡೋದಿಲ್ವಾ ಅನ್ನುವಂಥ ಒಂದು ಚಾಲೆಂಜ್ ರೀತಿಯಲ್ಲಿ ಆತ ಮೇಲ್ ಮಾಡಿಕೊಂಡು ಈ ಒಂದು ಬೆದರಿಕೆಯನ್ನು ಹಾಕಿದ್ದಾನೆ. ಜೊತೆಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಬಸ್ ನಿಲ್ದಾಣ ಆಗಿರ್ಬೋದು, ರೈಲ್ವೆ ನಿಲ್ದಾಣ ಆಗಿರ್ಬೋದು, ಈ ಒಂದು ಸ್ಥಳಗಳಲ್ಲೂ ಕೂಡ ರಾಮೇಶ್ವರಂ ಕೆಫೆಯಲ್ಲಿ ಯಾವ ರೀತಿಯಾಗಿದೆ ಅದೇ ರೀತಿ ನಾನು ಬಾಂಬ್ ಬ್ಲಾಸ್ಟ್ ಮಾಡ್ತೇನೆ, 2.5 ಬಿಲಿಯನ್ ನಾನು ಹಣವನ್ನು ಕೊಟ್ಟಿಲ್ಲ ಅಂತೇಳಿ ಅಂತಂದರೆ ಈ ರೀತಿಯಾದಂಥ ಸ್ಫೋಟವನ್ನು ಮಾಡ್ತೇನೆ ಅಂತೇಳಿ ಏಕಾಏಕಿ ಡೈರೆಕ್ಟಾಗಿ ಚಾಲೆಂಜ್ ಹಾಕಿದ್ದಾನೆ. ಇದು ಎಲ್ಲೊಂದು ಕಡೆ ಓಪನ್ ಚಾಲೆಂಜ್ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಕೂಡ ಟ್ಯಾಗ್ ಮಾಡಿರೋದ್ರಿಂದ ಈ ಒಂದು ಪ್ರಕರಣವನ್ನು ಪೊಲೀಸರು ಕೂಡ, ಬೆಂಗಳೂರು ಸಿಟಿ ಪೊಲೀಸರು ಕೂಡ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಈಗಾಗಲೇ ಸೈಬರ್ ಕ್ರೈಮ್ ಪೊಲೀಸರು ಟೆಕ್ನಾಲಜಿಯನ್ನು ಬಳಸಿ ಆ ಒಂದು ಮೇಲನ್ನು ಕ್ರ್ಯಾಕ್ ಮಾಡುವಂಥದ್ದಿದ್ದಾರೆ. ಆ ಒಂದು ಮೇಲ್ ಟ್ರ್ಯಾಕ್ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಸ್ಮಿತಾ, ರೈಟ್, ಧನ್ಯವಾದ ಮಾದೇಶ್ ಮಾಹಿತಿಗಾಗಿ. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.